ಹಲೋ ಹಾಯ್, ನೀವು ನೋಡ್ತಿದ್ದೀರಾ ಲಕ್ಷ್ಮೀ ಪ್ರಪಂಚ. ಇವತ್ತು ಸಿಂಪಲ್ಲಾಗಿ ಕಾಟನ್ ಸೀರೆದೊಂದು ಬ್ಲೌಸ್ನ ಪ್ಯಾಚ್ ವರ್ಕಲ್ಲೇ ಡಿಸೈನ್ ಮಾಡ್ತಿದ್ದೀನಿ ನಾನು. ಇವಾಗ ಫಸ್ಟು ಬ್ಲೌಸ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಕಾಟನಿಂದ ಲೈನಿಂಗ್ ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ಜಾಸ್ತಿ ಪಾಲಿಸ್ಟರ್ ಲೈನಿಂಗ್ಗೆ ಹೇಳೋದು, ಯಾಕೆಂದರೆ ಕಾಟನ್ ಬೇಗ ಹರಿದೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಆದರೂ ಕಾಟನ್ ಹಾಕಿದ್ರೇ ಚೆನ್ನಾಗಿರೋದು. ನಮಗೆ ನಾವು ಯಾವ್ದು ಹೇಳ್ತಾರೋ ಅದನ್ನು ಹಾಕ್ತೀವಿ. ಸಿಂಪಲ್ಲಾಗಿ ಮಾಡಿದ್ರೂ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಮಾಡಿ. ಆವಾಗ ತುಂಬಾ ನೀಟಾಗಿ ಬರುತ್ತೆ ಬ್ಲೌಸು. ಮೇನ್ ಟೈಲರಿಂಗ್ ಮಾಡಬೇಕಾದ್ರೆ ಇಂಟ್ರೆಸ್ಟಿಂದ ಕೂತ್ಕೊಳ್ರಿ, ಬೇಜಾರಲ್ಲಿ ಕೂತ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಇವಾಗ ನಾನು ಲೈನಿಂಗಿಗೆ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಲೈನಿಂಗ್ನ ಮೆಜರ್ಮೆಂಟ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಅದಕ್ಕೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಮೇನ್ ಸೀರೆದಕ್ಕೆ ಅಳತೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಅದಕ್ಕೆ ಸ್ಟಿಚ್ ಮಾಡಿಕೊಳ್ರಿ. ನೀವು ಯಾವ ರೀತಿ ಕಟ್ ಮಾಡ್ಕೊತೀರೋ ಅದಕ್ಕೆ ಸ್ಟಿಚ್ ಮಾಡಿಕೊಳ್ರಿ. ನಾನು ಅಂದರೆ ಲೈನಿಂಗ್ಗೆ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊಳೋದು, ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಮೇನ್ ಎರಡಕ್ಕೂ ಒಂದೇ ಸಲ ಸ್ಟಿಚ್ ಮಾಡೋಕ್ಕೋದ್ರೆ ನೀಟಾಗಿ ಬರೋಲ್ಲ, ಟೈಮು ಹಿಡಿಯುತ್ತೆ. ಅದಕ್ಕೆ ಫಸ್ಟು ಯಾವುದಾದ್ರೂ ಒಂದಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಬರುತ್ತೆ. ಟ್ರಂಚನ್ನು ಚೇಂಜ್ ಮಾಡಬೇಕಿತ್ತು, ನಾನು ಟ್ರಂಚನ್ನು ಚೇಂಜ್ ಮಾಡಿಲ್ಲ, ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಪೈಪಿಂಗು ಅಟ್ಯಾಚ್ ಮಾಡಿದ್ದಾಯಿತು. ಇವಾಗ ಮತ್ತೆ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಗುಂಡು ಸೂಜಿ ಹಾಕ್ಕೊಂಡು ಸ್ಟಿಚ್ ಮಾಡಿ, ಆವಾಗ ತುಂಬಾ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಬೇಗ ಫಿನಿಶಿಂಗ್ ಮಾಡ್ಬೋದಂತ. ರೆಡಿ ಪೈಪಿಂಗ್ಗೆ ಹಾಕೋದ್ರಿಂದ ಟೈಮ್ ಸೇವ್ ಆಗುತ್ತೆ. ನಾವೇ ಮನೇಲೇ ಮಾಡ್ಕೊಳೋದಾದರೆ ಜಾಸ್ತಿ ಟೈಮ್ ಆಗುತ್ತೆ. ಎಮರ್ಜೆನ್ಸಿ ಬಟ್ಟೆ ಇದ್ದಾಗೆಲ್ಲ ರೆಡಿ ಪೈಪಿಂಗ್ಗೆ ಯೂಸ್ ಆಗೋದು. ಬಟ್ಟೆಲಿ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಆದರೂ ಇವಾಗ ರೆಡಿದೆ ಕಲರ್ ಮ್ಯಾಚಿಂಗ್ ಯಾವ ಕಲರ್ ಬೇಕಾದರೂ ಸಿಗುತ್ತಲ್ವ. ಮೀಶೋದಲ್ಲಿ ಬೈ ಮಾಡಿ, ಇಲ್ಲಾಂದರೆ ಅಂಗಡಿಲಾದರೂ ಸಿಗುತ್ತೆ, ಅಂಗಡೀಲಿ ತಗೋಬೋದು. ಹಳ್ಳಿಲಾದರೆ ಕಲರ್ ಖಾಲಿಯಾಗಿರುತ್ತೆ, ಅವಾಗ ಎಮರ್ಜೆನ್ಸಿಗೆ ತಾಳಕ್ಕೂ ಅಂಗಡಿ ಇರೋಲ್ಲ, ಟೌನ್ಗೆ ಹೋಗ್ಬೇಕಾಗುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಸೀರೆಯಲ್ಲೇ ಪೈಪಿಂಗ್ ರೆಡಿ ಮಾಡ್ಕೋಬೇಕು ನಾವೇ. ಎಲ್ಲದಕ್ಕೂ ರೆಡಿಯಾಗಿರಬೇಕು ಹಳ್ಳಿಲಿ ಸ್ಟಿಚ್ ಮಾಡೋರು. ನೋಡಿ, ಇವಾಗ ಸ್ಟಿಚ್ ಮಾಡಿದ್ದಾಗೋಯ್ತು. ನೋಡಿ, ಇವಾಗ ನ್ಯಾಚ್ ಹೊಡ್ಕೋಬೇಕು. ಪೈಪಿಂಗು ಪಕ್ಕಕ್ಕೇ ಪೈಪಿಂಗ್ ಸ್ಟಿಚ್ ಮಾಡುವಾಗ ನಾವು ಪೈಪಿಂಗ್ ಮೇಲೇ ಸ್ಟಿಚ್ ಹಾಕಬೇಕು. ಇಲ್ಲಾಂದರೆ ಸ್ವಲ್ಪ ಲೂಸ್ ಆದ್ರೂ ಪೈಪಿಂಗ್ ನೀಟಾಗಿ ಬರೋಲ್ಲ. ಒಂತಾಗೆ ದಪ್ಪ, ಒಂತಾಗ ಸಣ್ಣ, ಲೂಸ್ ಸ್ಟಿಚಿಂಗು ರೆಡಿ ಪೈಪಿಂಗ್ ಅನ್ನೋ ಥರನೇ ಕಾಣಿಸಲ್ಲ, ಆ ಥರ ಬರುತ್ತೆ. ಸ್ಟಾರ್ಟಿಂಗ್ ನನಗೂ ಗೊತ್ತಿಲ್ಲದಲೇ ಹಂಗೆ ಎಷ್ಟೊಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಇವಾಗ ಪೈಪಿಂಗ್ ಮೇಲೇ ಮಾಡೋದ್ರಿಂದ ನೋಡಿ, ಈ ಥರ ಸ್ಟಿಚ್ಚು ತುಂಬಾ ನೀಟಾಗಿ ಬರುತ್ತೆ. ಇವಾಗ ಮೇಲೊಂದು ಕಿನಾರಿ ಹಾಕ್ತಾಯಿದ್ದೀನಿ ಪೈಪಿಂಗು ಪಕ್ಕದಲ್ಲೇ. ನೋಡಿ, ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಪೈಪಿಂಗು. ನೀವು ಟೈಲರ್ ಕೆಲಸ ಮಾಡೋರು ಡೈಲಿ ಎಷ್ಟು ದುಡಿತಾ ಇದ್ದೀವಿ ಅಂತ ಲೆಕ್ಕ ಬರೆದಿಟ್ಕೊಳ್ರಿ. ಆವಾಗ ನಿಮಗೆ ಮಂತ್ಲಿ ಎಷ್ಟು ದುಡಿತಾ ಇದ್ದೀವಿ ಅಂತ ಕರೆಕ್ಟಾಗಿ ಅಮೌಂಟ್ ಸಿಗುತ್ತೆ, ಅಮೌಂಟು ಗೊತ್ತಾಗುತ್ತೆ ಎಷ್ಟು ದುಡಿತೀವಿ ಅಂತ. ಬರೆಯೋಕ್ಕೆ ಟೈಮ್ ಇರಲಿಲ್ಲ ಅಂದವರು ಕ್ರಯ ಆ್ಯಪ್ ಅಂತ ಬಂದೈತೆ, ಅದಕ್ಕೆ ಡೈಲಿ ಎಷ್ಟು ದುಡಿತೀವಿ, ಲೈನಿಂಗ್ ಎಷ್ಟು ತರಿಸಿದ್ದೀವಿ, ನಾವು ಎಷ್ಟು ಮೆಟೀರಿಯಲ್ಸ್ ತರಿಸಿದ್ದೀವಿ ಅಂತನ ಅದಕ್ಕೆ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಹಂಗೆ ಹಾಕ್ಕೊಳ್ಳೋದ್ರಿಂದ ನಮಗೂ ಯೂಸ್ ಆಗುತ್ತೆ. ಒಂದೊಂದು ಸಲ ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಇಲ್ಲಿ ಏನೋ ದುಡಿಯೋಲ್ಲ ಅಂದ್ಕೊಂಡಿರ್ತೀವಿ. ಅಂಥ ಟೈಮಾಗಿ ಎಷ್ಟು ದುಡಿತೀವಿ ಅಂತ ಗೊತ್ತಾದರೆ ಇಲ್ಲೇ ದುಡಿತೀವಲ್ವ ಅಂತ ಅನಿಸುತ್ತೆ. ಸೀರೆ ಕಲರು ಪೀಸ್ ತಗೊಂಡು ನಾನು ಫಿಲ್ಟ್ರ್ ಹಿಡಿತಾಯಿದ್ದೀನಿ. ಫಿಲ್ಟ್ರ್ ಹಿಡಿಬೇಕು ಈ ಥರ. ನೋಡಿ, ಈ ಥರ ಫಿಲ್ಟ್ರ್ ಹಿಡಿಬೇಕು. ಸ್ವಲ್ಪ ಅವ್ರು ಡೀಪ್ ಎಷ್ಟಿರುತ್ತೋ ಅದ್ರ ತಕ್ಕಂಗೆ ನೋಡ್ಕೊಂಡು ಹಿಡಿಬೇಕು ನಾವು. ಸುಮ್ಮನೆ ಅಳತೆ ತಗೊಂಡಲ್ಲೇ ಕಟ್ ಮಾಡಿಕೊಂಡು ಹಿಡಿಬೇಡಿ. ನಿಮಗೂ ಟೈಲರ್ ಕೆಲಸ ಮಾಡ್ತಿದ್ರೆ ಎಂದಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಂತ ಅನಿಸಿದೆಯಾ? ಹಂಗಾದ್ರೆ ಕಮೆಂಟ್ ಮಾಡಿ ನನಗೆ. ನನಗೂ ಅನ್ಸೋದು ಮುಂಚೆ ಕೆಲ್ಸಕ್ಕೆ ಹೋಗ್ಬೇಕಂತ. ಲೆಕ್ಕ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲೇ ದುಡಿತೀನಲ್ವ ಅಂತ ಅನಿಸುತ್ತೆ. ಇನ್ನೇನು ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ತಾನೇ ದುಡಿಯೋದು. ನೋಡಿ, 3 ಸೈಡೂ ಸ್ಟಿಚ್ ಹಾಕೋಬೇಕು ಈ ಥರ ಫಿಲ್ಟ್ರ್ ಹಿಡಿದು. ನೋಡಿ, ಇವಾಗ ಈ ಥರ ಫುಲ್ಲು ರೆಡಿಯಾಗಿದೆ. ಈ ಥರ ರೆಡಿ ಮಾಡಿಕೊಂಡು ಲೈನಿಂಗ್ನ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ವಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದ್ರ ಮೇಲಿಟ್ಟು ಸ್ಟಿಚ್ ಮಾಡಿ ಮತ್ತೆ ಕಟ್ ಮಾಡ್ಬೇಕು ಅದನ್ನ.
ವಿ ಶೇಪ್ ಬೇಕಾದ್ರೆ ವಿ ಶೇಪ್ ಕಟ್ ಮಾಡ್ಕೊಳ್ರಿ, ಯು ಶೇಪ್ ಬೇಕಾದರೆ ಯು ಶೇಪ್ ಕಟ್ ಮಾಡ್ಕೊಳ್ರಿ. ನಾನು ವಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಪೈಪಿಂಗ್ ಮಾಡ್ತಾಯಿದ್ದೀನಿ. ಸೀರೆ ಪಿಂಕ್ ಕಲರ್ ಇರೋದ್ರಿಂದ ಪಿಂಕ್ ಕಲರಲ್ಲಿ ಪೈಪಿಂಗ್ ಮಾಡ್ತಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಬ್ಲೌಸು ಸ್ಟಿಚ್ ಮಾಡುವಾಗ ಬ್ಲೌಸ್ಗೂ ಸೀರೆಗೂ ಕಾಂಬಿನೇಷನ್ ಇರೋ ಹಾಗೆ ಸ್ಟಿಚ್ ಮಾಡಿ, ಆವಾಗ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಲುಕ್ಕಾಗಿ ಕಾಣಿಸುತ್ತೆ. ಯಾವುದ್ಯಾವುದೋ ಪೀಸ್ ಹಾಕಿ ಎಲ್ಲ ಸ್ಟಿಚ್ ಮಾಡಬೇಡಿ, ಅದನ್ನೇ ಸ್ಟಿಚ್ ಮಾಡಿ. ಇವಾಗ ನೋಡಿ ನಾನು ಫುಲ್ಲು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬ್ಲೌಸಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಲೌಸಿಗೆ ಈ ಥರ ಅಳತೆ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ನಾವು ಮುಂಚೆನೇ ಅಳತೆ ಮಾಡ್ಕೊಂಡಿರೋದ್ರಿಂದ ಬೇಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಡಿಸೈನ್ ರೆಡಿ ಆಗೋಯಿತು. ನಿಮಗೂ ಇಷ್ಟ ಆಯಿತಾ ಈ ಡಿಸೈನು? ಇದ್ರ ಮೇಲೆ ಬೇಕಂದರೆ ಒಂದು ಲೇಸ್ ಹಾಕ್ಕೊಳ್ಳಿ, ನೀವು ಚೆನ್ನಾಗಿ ಕಾಣಿಸುತ್ತೆ. ನಾನು ಇಷ್ಟ ಇರಲಿಲ್ಲ, ಅದಕ್ಕೆ ಲೇಸ್ ಹಾಕಿಲ್ಲ ಇದಕ್ಕೆ. ಹೀಗೇ ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗ್ ಮಾಡಿರೋದಂತ. ಲೇಸ್ ಹಾಕೋದಾದರೆ ಪೈಪಿಂಗ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಂಗೆ ತೆರವಾಕ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡುವಾಗಲೇ ಸ್ಟಿಚ್ ಮಾಡಿಕೊಳ್ರಿ. ಸುಮ್ಮನೆ ಪೈಪಿಂಗು ಅವಾಗ ಕಾಣಿಸಲ್ಲ ಲೇಸ್ ಹಾಕೋದಾದರೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.